ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಏನು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಇದಾವಲ್ಲ 46 ಕ್ವಶನ್ ಪೇಪರ್ ಇದಾವಲ್ಲ ಅಥವಾ 22ನೇ ಮಾಡೆಲ್ ಕ್ವಶನ್ ಪೇಪರನ್ನು ಇದರಲ್ಲಿರುವ ಮ್ಯಾಥ್ಸನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಒನ್ಲಿ ಮ್ಯಾಥ್ಸನ್ನು ಮಾತ್ರ ನಾವಿಲ್ಲಿ ಸುಲಭವಾಗಿ ಬಿಡಿಸ್ತಾ ಹೋಗೋಣ. ಇದು 22ನೇ ಕ್ವಶನ್ ಪೇಪರ್. ಆಲ್ರೆಡಿ 21 ಕ್ವಶನ್ ಪೇಪರನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ನೀವು ನೋಡಬೇಕು, ಪ್ಲೇಲಿಸ್ಟಲ್ಲಿ ಹೋಗಿ ಎಲ್ಲ ಇದನ್ನು ವಿಡಿಯೋವನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಇನ್ನು 31ನೇ ಕ್ವಶನ್ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗಬೇಕಾಗತ್ತೆ. ನೋಡಿರಿ, 100, 200 ಮತ್ತು 300 ಸಂಖ್ಯೆಗಳ ಸರಾಸರಿ ಎಷ್ಟಂತ ಕೇಳಿದಾನೆ. ನಾವಿಲ್ಲಿ ನೋಡಬೇಕು, 100 + 200 + 300 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿ ಅಂದ್ರೆ 3 ಸಂಖ್ಯೆ ಅದಾವೆ. ಈ ಸಂಖ್ಯೆಗಳ ಸರಾಸರಿಯನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ನೋಡಬೇಕು, 500 600 ಆಗುತ್ತೆ. 600 ಡಿವೈಡೆಡ್ ಬೈ 3, 3 1 3 2 ನೋಡಿರಿ, ನಮಗಿಲ್ಲಿ ಎಷ್ಟಾಗುತ್ತೆ? 200 ಆಗುತ್ತೆ. ನೋಡಬೇಕು, ನಾವಿಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, 31. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು, ನೀವು 2ರ ಮೊದಲ 5 ಗುಣಾಕಾರಗಳ ಸಂಖ್ಯೆಗಳ ಸರಾಸರಿ ಎಷ್ಟಾಗತ್ತೆ ಕೇಳೋಣ. 2ರ ಮೊದಲ 5 ಗುಣಾಕಾರ ಸಂಖ್ಯೆಗಳ ಸರಾಸರಿ ಎಷ್ಟಂತ ಕೇಳೋಣ. ನೋಡ್ಬೇಕು, ನಾವಿಲ್ಲಿ 2 × 1, 2 × 2, 2 × 3, 2 × 4, 2 × 5 = ಇಲ್ಲಿ ನಾವು ನೋಡಬೇಕು, 2 1 2, 2 2 4, 2 3 6, 2 4 8, 2 5 10. 5 ಗುಣಾಕಾರದ ಸಂಖ್ಯೆನ ಕೇಳಿದಾನೆ. ಇವು ಎಲ್ಲ ಸಂಖ್ಯೆಗಳನ್ನು ನಾವಿಲ್ಲಿ ಪ್ಲಸ್ ಮಾಡ್ಕೊಂಡು 2 + 4 + 6 + 8 + 10 ನಾವಿಲ್ಲಿ ಲೆಕ್ಕ ಮಾಡ್ತಾ ಹೋಗ್ಬೇಕಾಗತ್ತೆ. ಎಲ್ಲ ಎಷ್ಟು? 5 ಸಂಖ್ಯೆ ಕೇಳಿದಾನೆ. ನೋಡಿರಿ, 10 8 18, 18 6 24, 24 + 4 28, 2 30. ನೋಡಬೇಕು, 5 1 5 6 ನಾವು ಎಷ್ಟಾಗುತ್ತೆ? ಸರಾಸರಿ 6 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡೋಕೆ ಹೋದಾಗ ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 33ನೇ ಕ್ವಶನನ್ನು ಇಲ್ಲಿ ನೋಡ್ತಾ ಹೋದಾಗ ನೀವು ಸ್ಕ್ರೀನ್ ಮ್ಯಾಗ ನೋಡಬೇಕಾಗತ್ತೆ. 33ನೇ ಕ್ವಶನ್ ನೋಡಬೇಕು, ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟಂತಂದು ಕೇಳಿದಾನೆ. ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳನ್ನು ಬರ್ಕೋಬೇಕು. ನೋಡಬೇಕು, 2 + 4 + 6 + 8 + 10 + 12 + 14. ನಾವಿಲ್ಲಿ ನೋಡಬೇಕು, 1 2 3 4 5 6 7 ಪ್ಲಸ್ ನಾವು ಎಷ್ಟದು? ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳು ಡಿವೈಡೆಡ್ ಬೈ 8 ಮಾಡ್ಕೋಬೇಕು. ನಾವಿಲ್ಲಿ ಇವನ್ನೆಲ್ಲ ಕೂಡಿಸ್ತಾ ಹೋದಾಗ ನಾವಿಲ್ಲಿ ನೋಡಬೇಕು, 16 4 20, 20 + 4 34, 34 + 12 36, 46 ಆಗುತ್ತೆ. ಇದು 56 ಆಗುತ್ತೆ. 56 6 ಎಷ್ಟಾಗುತ್ತೆ? 56 6 62 ಆಗುತ್ತೆ. 62 8 70 ಆಗುತ್ತೆ. 72 ಆಗುತ್ತೆ. ನಾವಿಲ್ಲಿ 72 ಆಗುತ್ತೆ. ನಾವು ಈ ರೀತಿಯಾಗಿ ಆದ್ರೂ ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೋದು. ನಿಮ್ಗೆ ಅಗದಿ ಈಸಿ ಟ್ರಿಕ್ಸ್ ಬೇಕಂತಂದಾಗ ನಾವಿಲ್ಲಿ ಫಾರ್ಮುಲಾ ಪ್ರಕಾರ ಬಿಡಿಸ್ತಾ ಹೋಗ್ಬೇಕಾಗತ್ತೆ. 72 ಇಲ್ಲಿ ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ನಾವು ಫಾರ್ಮುಲಾ ಯಾವ ರೀತಿಯಾಗಿ ಹಚ್ಬೇಕಂದ್ರೆ n × n + 1 ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿರಿ, ಸಮ ನೈಸರ್ಗಿಕ ಸಂಖ್ಯೆಗಳಂದಾಗ ಈ ಫಾರ್ಮುಲಾವನ್ನು ಈ ಫಾರ್ಮುಲಾವನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೋಡಿರಿ, ಎಷ್ಟು? ಮೊದಲು 8 ಅದಕ್ಕೆ ಇದನ್ನು 8 × 8 ಇಲ್ಲಿ -1 ಆಗುತ್ತೆ. 8 - 1 = 8 × 7, 8 7 72. ನಾವು ನೋಡಬೇಕು, ಇದು ಅಷ್ಟು ಆನ್ಸರ್ ಬರುತ್ತೆ. ನಾವು ಹಿಂಗೆ ಮಾಡಿದಾಗೂ ಅಷ್ಟೇ ಬರುತ್ತೆ. ನಾವು ಹಿಂಗೆ ಮಾಡ್ಕೋತ ಕೂತಾಗ ನಮ್ಗೆ ಕ್ವಶನ್
ಎಕ್ಸಾಮಲ್ಲಿ ಟೈಮ್ ಸಾಲಲ್ಲ, ಅದಕ್ಕಾಗಿ ಈ ಫಾರ್ಮುಲಾವನ್ನು ನೆನಪಿಟ್ಕೋಬೇಕು. ಸಮ ನೈಸರ್ಗಿಕ ಸಂಖ್ಯೆ ಅಂದಾಗ ನಾವು ಇಲ್ಲಿ ಫಾರ್ಮುಲಾವನ್ನು ನೋಡಬೇಕು. ಎನ್ ಇಂಟು ಎನ್ ಮೈನಸ್ 1 ಅಂತಂದು ನೋಡಬೇಕು. ಅದ ಬೆಸ ನೈಸರ್ಗಿಕ ಸಂಖ್ಯೆಗೆ ತಂದಾಗ ನಾವಿಲ್ಲಿ ಎನ್ ಸ್ಕ್ವೇರ್ ಅಂತಂದು ಫಾರ್ಮುಲಾ ನೋಡಬೇಕು. ಎನ್ ಸ್ಕ್ವೇರ್ ಅಂತಂದು ಬೆಸ ಎನ್ ಇಂಟು ಎನ್ ಮೈನಸ್ 1 ಅಂದಾಗ ಸಮ ನೈಸರ್ಗಿಕ ಸಂಖ್ಯೆಯ ಫಾರ್ಮುಲಾ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು. 34ನೇ ಕ್ವಶನ್ ಯಾವ ರೀತಿ ಐತೆ ಅಂದ್ರೆ 24 ಮತ್ತು 30 ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯತ್ತಂತ ಕೇಳಿದನ. 24 ಮತ್ತು 30 ಇವು ಎರಡನ್ನ ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಂದನ. ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಸಿಂಪಲ್ ಆಗಿ ಇಲ್ಲಿ HCF ಅನ್ನು ಕಂಡುಹಿಡ್ಕೋಬೇಕು. ನೋಡಿರಿ, ಇವು ಎರಡು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತೈತೆ ಅಂತಂದ್ರೆ ನೋಡ್ತಾ ಹೋದಾಗ ನೋಡಿರಿ 6 4 24, ಇಲ್ಲಿ ನೋಡಿರಿ 6 5 30. ಇವನು ಮತ್ತು ಇನ್ನು ಯಾವುದೋ ಸಂಖ್ಯೆಯಿಂದ ಹೋಗೋಲ್ಲ. ನಮ್ದಿಲ್ಲಿ HCF ಏನಾಗುತ್ತೆ 6 ಆಗುತ್ತೆ. ನೋಡಿರಿ, ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ಇಲ್ಲಿ 3 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ 34ನೇದ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಹೋಗಬೇಕು 35ನೇ ಕ್ವಶನ್. ಇನ್ನು 35ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋದಾಗ 2 ಮತ್ತು 8ರ LCM ಅನ್ನು ಕಂಡುಹಿಡಿಯತ್ತಂದನ. 2 ಮತ್ತು 8ರ LCM ನಾವಿಲ್ಲಿ ನೋಡಬೇಕು. 2 1 2 4 ಮತ್ತು ಅದೇ ರೀತಿಯಾಗಿ 4 1 ನೋಡಿರಿ LCM ಏನಾಗುತ್ತಾ 2 ಇಂಟು 4 ನಮ್ಮದು LCM ಎಷ್ಟಾಗುತ್ತಾ 8 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ಇಲ್ಲಿ LCM ನಮ್ಮದು ಕರೆಕ್ಟ್ ಆಗುತ್ತೆ 8. ಆಪ್ಷನ್ 3 LCM ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 6 ಮತ್ತು 8ರ LCM ಅನ್ನು ಕಂಡುಹಿಡಿಯೋಣ. 6 ಮತ್ತು 8ರ LCM ಅನ್ನು ಕಂಡುಹಿಡಿಯೋಣ. ನಾವಿಲ್ಲಿ ನೋಡಬೇಕು 2 1 2 3 2 4. ಅದೇ ರೀತಿಯಾಗಿ 2 ಇದು ಹಂಗೆ ಇನ್ನು 2 2 ಇನ್ನು ಅದೇ ರೀತಿಯಾಗಿ 2 1 ಅದೇ ರೀತಿಯಾಗಿ 3 ನೋಡ್ಬೇಕು. ನಾವಿಲ್ಲಿ LCM ಏನಾಗುತ್ತಾ 2 ಇಂಟು 2 ಇಂಟು 2 ಇಂಟು 3. ನಾವಿಲ್ಲಿ ಕೂಡಿಸಿದಾಗ ಇಂಟು ಮಾಡಿದಾಗ 2 2 4 4 2 8 8 3 8 1 8 8 2 16 8 3 24. ನಮಗಿಲ್ಲಿ LCM ಏನಾಗುತ್ತಾ 24 ಆಗುತ್ತಾ. ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತಾ 36ನೇ ಕ್ವಶನ್. ಇನ್ನು 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 37ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ಒಂದೇ ತರಹದ 13 ಪೆನ್ಗಳನ್ನು ಒಟ್ಟು ಬೆಲೆ ಎಷ್ಟೈತಿ 65. ಅಂತಹ ಒಂದು ಪೆನ್ನಿನ ಬೆಲೆ ಎಷ್ಟಂತಂದು ಕೇಳಿದನ. ಒಂದೇ ತರಹದ 13 ಪೆನ್ನುಗಳಾದ 13 ಪೆನ್ನುಗಳ ಬೆಲೆ ಎಷ್ಟೈತೆ ತಂದನ 65 ಅಂತ ಕೊಟ್ಟಾನ. ಇವಾಗ ನಮ್ಗೆ ಒಂದು ಪೆನ್ನಿನ ಬೆಲೆ ಕೇಳಿದನ. ನಾವಿಲ್ಲಿ 65 ಡಿವೈಡೆಡ್ ಬೈ 13 ಮಾಡಬೇಕು. 65 ಡಿವೈಡೆಡ್ ಬೈ 13 ಮಾಡಿದಾಗ 13 1 13 5 65. ನಮಗಿಲ್ಲಿ ಒಂದು ಪೆನ್ನಿನ ಬೆಲೆ ಎಷ್ಟು ಸಿಗುತ್ತಾ 5 ಆಗುತ್ತಾ. ನಾವಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತಾ 37ನೇ ಕ್ವಶನ್. ಇನ್ನು 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನಿಮ್ಮ ಸ್ಕ್ರೀನ್ ಮ್ಯಾಗ ಯಾವ ರೀತಿಯಾಗಿ ಕ್ವಶನ್ 38ನೇದು ಐತಂದಾಗ 30 ಮತ್ತು 48ರ ಅನುಪಾತವು ಯಾವುದಕ್ಕೆ ಸಮಾನವಾಗಿದೆ ಅಂತಂದು ಕೇಳಿದನ. 30 ಮತ್ತು ಅನುಪಾತ 48 ಇವು ಯಾವ ಅನುಪಾತಕ್ಕೆ ಸಮಾನವಾಗಿದೆ ಅಂತಂದು ಕೇಳಿದಾನ. ನೋಡಬೇಕು, ನಾವು ಇನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ನೋಡಿರಿ, ಕಟ್ತಾ ಹೊಡೆದಾಗ 6 5 30 6 8 48. ನಾವಿಲ್ಲಿ 5 ಅನುಪಾತ 8 ಸಿಂಪ್ಲಿಫಿಕೇಶನ್ ಫಾರ್ಮ್ ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ಮದು 38 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 39ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡಬೇಕು. 3 ಸ್ನೇಹಿತರು P, Q ಮತ್ತು R ಇವು ಎಲ್ಲ
ಸೇರಿದಾಗ 6400 2:3:5 ಅನುಪಾತದಲ್ಲಿ ಹಂಚಿಕೆಯಾದರೆ ಕ್ಯೂನ ಪಾಲು ಎಷ್ಟು ಅಂತಂದು ಕೇಳಿದಾನ. ನೋಡ್ಬೇಕು ನಾವಿಲ್ಲಿ ಏನು ಕೊಟ್ಟಾನ, ಪಿ ಕ್ಯೂ ಆರ್ ಅಂತಂದು 3 ಜನ ಸ್ನೇಹಿತರದಾರ. ಇವ್ದು ಅನುಪಾತವನ್ನು ಕೊಟ್ಟಾನ. ಯಾವ ರೀತಿಯಾಗಿ ಕೊಟ್ಟಾನ, 2:3:5 ಅಂತಂದು ಕೊಟ್ಟಾನ. ಇವನ್ನೆಲ್ಲ ಕೂಡಿಸಿದಾಗ ನಮಗಿಲ್ಲಿ 10 ಆಗತ್ತೆ. ನಮಗೆ ಇವಾಗ ಏನು ಕೊಟ್ಟಿದ್ದಾನ, ಇವು 3 ಜನದ ಮೊತ್ತ ಎಷ್ಟು ಕೊಟ್ಟಿದ್ದಾನ, 6400 ಇಲ್ಲಿ ನಮಗೆ ಮೊತ್ತವನ್ನು ಕೊಟ್ಟಿದ್ದಾನ. ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು, 6400 ಮೊತ್ತವನ್ನು ಕೊಟ್ಟಿದ್ದಾನ. ನಾವು ಇವಾಗ ಏನು ಕೇಳೋಣ, ಕ್ಯೂನ ಬೆಲೆಯನ್ನು ಕೇಳಿದಾನ. ಇಲ್ಲಿ ಕ್ಯೂನ ಪಾಲು ಎಷ್ಟು ಅಂತ ಕೇಳಿದಾನ. ನಾವು ಇವಾಗ ಇಲ್ಲಿ ನೋಡಬೇಕು, 6400 ಇಂಟು ಕ್ಯೂನ ಬೆಲೆ 3 ಟೋಟಲ್ ಅನುಪಾತ 10. ನೋಡ್ರಿ, ಈ ಝೀರೋ ಹೋಯಿತು. ಇಲ್ಲಿ ನಮಗೆ ಎಷ್ಟಾಗುತ್ತೆ, 640 ಇಂಟು 3 ಮಾಡಿದಾಗ ನೋಡಬೇಕು, ಈ ಝೀರೋ ಆಯಿತು. 4 3 12, ಇಲ್ಲಿ 1 ಹೋಯಿತು. 6 3 18, 1 19, 1920 ನಮ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. 39 ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 40ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡಬೇಕು ಸ್ಕ್ರೀನ್ ಮ್ಯಾಗ. ಏನು ಕೊಟ್ಟಾನಪ್ಪ, ಹುಡುಗನೊಬ್ಬ 36 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ದೂರ ಕ್ರಮಿಸುತ್ತಾನೆ. ಅವನ ವೇಗ km/h ಎಷ್ಟಾಗತ್ತಂದು ಕೇಳಿದಾನ. ಏನು ಕೊಟ್ಟಿದ್ದಾನ, ಟೈಮ್ ಕೊಟ್ಟಿದ್ದಾನೆ ನೋಡ್ರಿ. ಟೈಮ್ ಎಷ್ಟು ಕೊಟ್ಟಿದ್ದಾನ, 36 ಮಿನಿಟ್ಸ್ ಅಂತ ಕೊಟ್ಟಿದ್ದಾನೆ. ಇನ್ನು ಅದೇ ರೀತಿಯಾಗಿ ದೂರ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾನಪ್ಪ ಅಂದಾಗ 1.2 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಅವನೇನು ಕೇಳಿದಾನೆ, ವೇಗವನ್ನು ಕಂಡುಹಿಡಿ ಅಂದಾನೆ, ಸ್ಪೀಡನ್ನು ಕಂಡುಹಿಡಿ ಅಂದಾನೆ. ಅದು ಯಾವುದರ ಕಂಡುಹಿಡಿ ಅಂದಾನ, km/h ಕಂಡುಹಿಡಿ ಅಂತಂದು ಹೇಳಿದಾನ. ಇವಾಗ ನಮ್ಮ ಸ್ಪೀಡ್ ಫಾರ್ಮುಲಾ ಗೊತ್ತೈತಿ, D/T. ಇನ್ನು ಅದೇ ರೀತಿಯಾಗಿ ಇದು ಮಿನಿಟ್ಸ್ದಾಗ ಕೊಟ್ಟಾನ, ಇದು ಕಿಲೋಮೀಟ್ರ್ದಾಗ ಕೊಟ್ಟಾನ. ಅವನು ನಾವು ಇವಾಗ ಯಾವ ರೀತಿಯಾಗಿ ಮಾಡ್ಕೋಬೇಕಂದಾಗ ನೋಡ್ರಿ, ಇದನ್ನು ನಾವು ತಾಸಿಗೆ ಕನ್ವರ್ಟ್ ಮಾಡ್ಕೊಂಡಾಗ /60 ಆಗುತ್ತೆ. /60 ನಾವಿಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನೋಡಬೇಕು D/T ಸ್ಪೀಡ್ ಫಾರ್ಮುಲಾ ಏನೈತಿ, ನಾವಿಲ್ಲಿ ನೋಡಬೇಕು D/T ಐತಿ. ನಾವು ಇವಾಗ 1.2 ಐತಿ. ಇವಾಗ 36/60. ಇವಾಗ ಇದು ವಿಲೋಮ ಅನುಪಾತದ, ಇದು ಮ್ಯಾಲೆ ಹೋಗುತ್ತಾ. 1.2 × 60 / 36 ಆಗತ್ತೆ. ನಾವು ಇವಾಗ ಇದನ್ನು ಸಿಂಪ್ಲಿಫಿಕೇಷನನ್ನು ಮಾಡ್ತಾ ಹೋದಾಗ ಇಲ್ಲಿ ನೀವು ನೋಡಬೇಕು ಯಾವ ರೀತಿಯಾಗಿ ಕಡ್ತಾ ಹೊಡಿಬೇಕು ಅನ್ನೋದು. ನೋಡಿರಿ, ಅಗದಿ ಸಿಂಪಲ್ ಐತಿ. ನಾವಿಲ್ಲಿ ಸಿಂಪಲಾಗಿ ಕಡ್ತಾವನ್ನು ಹೊಡಿತಾ ಹೋಗೋಣ. ಇಲ್ಲಿ ನೋಡಿರಿ, 6 6 36, 6 10 60. ನಮಗಿಲ್ಲಿ ಏನು ಸಿಕ್ತು, 1.2 × 10 / 6. ನಾವಿಲ್ಲಿ ನೋಡ್ತಾ ಹೋಗೋಣ. 1.2 × 10 ಅಂದಾಗ 12 ಆಯಿತು. 12 / 6 ಅಂದಾಗ 6 1 6 2. ನಮಗಿಲ್ಲಿ ಎಷ್ಟಾಗುತ್ತಾ, 2 km/h ಇಲ್ಲಿ ನಮಗೆ ಸ್ಪೀಡ್ ಸಿಗುತ್ತಾ. ನಾವು ಇಲ್ಲಿ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 4 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. 40ನೇ ಕ್ವಶನ್ ಅಗದಿ ಸಿಂಪಲ್ ಐತೆ. ಏನು ಕೇಳಿದಾನ, ಟೈಮಿಂಗ್ ಕೊಟ್ಟಾನ, 36 ನಿಮಿಷ ಕೊಟ್ಟಿದ್ದಾನ. ಡಿ ಎಟ್ ಕೊಟ್ಟಿದ್ದಾನೆ, 1.2 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ನಮಗೆ ಸ್ಪೀಡನ್ನು ಕಂಡುಹಿಡಿ ಅಂದಾನ. ಸಿಂಪಲ್ಲಾಗಿ ಇದು ಕಿಲೋಮೀಟ್ರ್, ಇದು ನಿಮಿಷದಾಗ ಐತಿ. ಇದನ್ನು ನಾವು ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಾಗ 36 / 60 ಆಗುತ್ತಾ. ಈ 60 ವಿಲೋಮ ಅನುಪಾತದಾಗ ಮ್ಯಾಲೆ ಹೋಗುತ್ತಾ. ಇಲ್ಲಿ ನೋಡಬೇಕು, 1.2 × 60 / 36. ನೋಡಿರಿ, 6 6 36, 6 10 60. ನಾವು ಇವಾಗ 1.2 × 10 ಮಾಡಿದಾಗ ಎಷ್ಟಾಗುತ್ತಾ, 12 ಆಗುತ್ತಾ. 12 / 6 ಮಾಡಿದಾಗ 6 1 6 2. ನೋಡಿರಿ, ನಮ್ಗೆ 2 km/h ಸಿಗುತ್ತಾ. ಅಗದಿ ಸಿಂಪಲ್ ಕ್ವಶನ್ ಅದಾವ. ಯಾವುದೇ ರೀತಿಯಾಗಿ ನೀವು ಗೊಂದಲವನ್ನು ಮಾಡ್ಕೋಬಾರ್ದು.
ಇನ್ನು 41ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೀವು ನೋಡಬೇಕು 41ನೇ ಕ್ವಶನ ಯಾವ ರೀತಿ ಐತೆ ಅನ್ನೋದು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗಬೇಕು. ಕೋನ ಎ ಬಿ ಸಿಯು ಬಿನಲ್ಲಿ ಲಂಬ ಕೋನವನ್ನು ಹೊಂದಿದೆ. ಎ ಬಿಯು 6 ಸೆಂಟಿಮೀಟರ್ ಮತ್ತು ಬಿ ಸಿಯು 8 ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿಯ ಪರಿಧಿ ಎಷ್ಟಂತಂದು ಕೇಳಿದಾನ. ತ್ರಿಭುಜ ಎ ಬಿ ಸಿಯ ಪರಿಧಿ ಎಷ್ಟಂತಂದು ಕೇಳಿದಾನ. ಅಗದಿ ಸಿಂಪಲ್ ಕ್ವಶನ್ ಐತಿ, ನೋಡಬೇಕು ಏನು ಕೊಟ್ಟಿದ್ದಾನ. ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಏನ ಬಿ ಲಂಬಕೋನ ಐತಂದು ಕೊಟ್ಟಿದ್ದಾನ. ಬಿನಲ್ಲಿ ಲಂಬಕೋನ ಹೊಂದಿದೆ. ಎ ಬಿ ಎಷ್ಟು ಕೊಟ್ಟಿದ್ದಾನ, 6 ಸೆಂಟಿಮೀಟರ್ ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಬಿ ಸಿಯನ್ನು 8 ಸೆಂಟಿಮೀಟರ್ ಕೇಳಿದಾನ. ಏನು ಕೇಳಿದಾನ, ತ್ರಿಭುಜ ಎ ಬಿ ಸಿಯ ಪರಿಧಿಯನ್ನು ಕೇಳಿದಾನ. ನಾವಿಲ್ಲಿ ಸಿಂಪಲ್ ಆಗಿ ಕ್ವಶನನ್ನು ನೋಡ್ತಾ ಹೋಗ್ಬೇಕು. ಲಂಬಕೋನ ತ್ರಿಭುಜದಾಗ ಇಲ್ಲಿ ಕರ್ಣವನ್ನು ನಾವು ಕಂಡು ಹಿಡ್ಕೋಬೇಕು. ಇದು ಕೋನ ಬಿ 90 ಡಿಗ್ರಿ ಐತಿ ಲಂಬಕೋನ. ಇದು ಎ, ಇದು ಸಿ. ಇದು ಎಷ್ಟು ಕೊಟ್ಟಿದ್ದಾನ, ಎ ಬಿ ಎಷ್ಟು ಕೊಟ್ಟಾನ, 6 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಬಿ ಸಿ 8 ಕೊಟ್ಟಿದ್ದಾನ. ನೋಡ್ರಿ, ಲಂಬಕೋನದಾಗ ಕರ್ಣದವನ್ನು ಕೇಳಿದಾಗ ನೋಡ್ರಿ ಇಲ್ಲಿ ನಾವು ಕರ್ಣದ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಬಾಹುಗಳ ಸ್ಕ್ವೇರ್ಗಕ್ಕೆ ಸಮ ಇರ್ತೈತೆ ಅಂತಂದು ಕೊಟ್ಟಿದ್ದಾನ. ಇಲ್ಲಿ ನಾವು ನೋಡಬೇಕು ಯಾವ ರೀತಿ. ಎ ಸಿ ಸ್ಕ್ವೇರ್ ಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಂದು ಕೊಟ್ಟಾನ ಕರ್ಣ. ನಾವಿಲ್ಲಿ ನೋಡಬೇಕು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನು ಫಾರ್ಮುಲಾವನ್ನು ಹಚ್ತಾ ಹೋಗ್ಬೇಕಾಗುತ್ತೆ. ಎ ಸಿ ಸ್ಕ್ವೇರ್ ಅಂತಂದಾಗ ನಮ್ಗೆ ಗೊತ್ತಿಲ್ಲ. ಎ ಬಿ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್. ನಾವು ಎ ಸಿ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ. 6 6 36 ಆಗುತ್ತೆ ಪ್ಲಸ್ 8 8 48 ಆಗುತ್ತೆ. ಇಲ್ಲ ಸಾರಿ, 8 8 64 ಆಗುತ್ತೆ. ನಾನು ಬಾಯ್ ತಪ್ಪಿ 8 8 48 ತಂದ. ಇಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 64 36 100 ಆಗುತ್ತೆ. ಇಲ್ಲಿ ನಮಗೆ ಎ ಸಿಯನ್ನು ಅಷ್ಟೇ ಬೇಕಾದಾಗ ಈ ಸ್ಕ್ವೇರ್ ಈಚೆ ಕಡೆ ಹೋದಾಗ ವರ್ಗಮೂಲ 100. ನೋಡಿರಿ, ಎ ಸಿ ಈಸ್ ಈಕ್ವಲ್ ಟು 10 ಆಗುತ್ತೆ. ಇದು 10 ಆಗುತ್ತೆ. ನಮಗೆ ಇವಾಗ ಏನಕ್ಕೇನ ತ್ರಿಭುಜ ಎ ಬಿ ಸಿಯ ಪರಿಧಿಯನ್ನು ಕೇಳಿದಾನ. ಇದು ಎ ಸಿ ಆಯಿತು. ನಮ್ಗೆ ಎ ಬಿ ಸಿಯ ಪರಿಧಿಯನ್ನು ನಾವು ಕಂಡುಹಿಡಿದಾಗ ಕೋನ ಎ ಬಿ ಪ್ಲಸ್ ಕೋನ ಬಿ ಸಿ ಪ್ಲಸ್ ಕೋನ ಎ ಸಿ ನೋಡ್ಬೇಕು. ನಾವಿಲ್ಲಿ ಕೋನ ಎ ಬಿ ಎಷ್ಟೈತಿ, 6 ಕೊಟ್ಟಿದ್ದಾನೆ. ಅದೇ ರೀತಿ ಕೋನ ಬಿ ಸಿ 8 ಕೊಟ್ಟಿದ್ದಾನೆ. ಇಲ್ಲಿ ಕೋನ ಎ ಸಿಯನ್ನು ನಾವಿಲ್ಲಿ 10 ನಾವು ಕಂಡುಹಿಡಿದಿದ್ದು ನೋಡ್ಬೇಕು. ಇವನ್ನೆಲ್ಲ ಕೂಡಿಸಿದಾಗ 24 ತ್ರಿಭುಜದ ಪರಿಧಿ ನಮಗೆ 24 ಸೆಂಟಿಮೀಟರ್ ಸಿಗುತ್ತೆ. ಆಪ್ಷನ್ ಇಲ್ಲಿ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. 41ನೇ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ಬಿಡಿಸ್ತಾ ಹೋಗೋಣ. ನೋಡ್ಬೇಕು ನೀವು 42ನೇ ಕ್ವಶನ್ ಏನೈತಿ. ಒಂದು ಸಂಖ್ಯೆಯ ಕಾಲು ಭಾಗವನ್ನು ಅದಕ್ಕೆ ಸೇರಿದಾಗ ಮೊತ್ತ 85 ಸಿಗುತ್ತದೆ. ಆರಂಭಿಕ ಸಂಖ್ಯೆ 2ರಷ್ಟರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಂದು ಕೇಳಿದಾನೆ. ನಾವಿಲ್ಲಿ ಕ್ವಶನನ್ನು ನೋಡ್ತಾ ಹೋಗೋಣ. ಅಗ್ದಿ ಸಿಂಪಲ್ ಕ್ವಶನ್ ಐತಿದ. 42ನೇ ಕ್ವಶನ ನಾವಿಲ್ಲಿ ನೋಡ್ತಾ ಹೋದಾಗ ಒಂದು ಸಂಖ್ಯೆಯ ಕಾಲು ಭಾಗ, ಒಂದು ಸಂಖ್ಯೆ ಎಕ್ಸ್ ಅಂತ ಕೊಡೋನು ಪ್ಲಸ್ ಸಂಖ್ಯೆಯ ಕಾಲು ಭಾಗ ಅಂದ. ಕಾಲು ಭಾಗ ಅಂದ್ರೆ 1/4 ಈಸ್ ಈಕ್ವಲ್ ಟು ಎಷ್ಟು ಆಕೈತೆ ಅಂದಾನ 85 ಸಿಗುತ್ತದೆ ಅಂತಂದು ಕೇಳಿದಾನೆ. 85. ನಾವಿಲ್ಲಿ ಲೆಕ್ಕವನ್ನು ಮಾಡ್ತಾ ಹೋದಾಗ ನೀವು ಇಲ್ಲಿ ಸಿಂಪಲ್ಲಾಗಿ ನೋಡಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ನಾವಿಲ್ಲಿ ಎಲ್ ಸಿ ಎಮ್ಮನ್ನು ತೆಗಿಬೇಕು. 4 ಆಗುತ್ತೆ. ಇಲ್ಲಿ ಇಂಟು 4 ಮಾಡಬೇಕಾಗತ್ತಾ. ಇಲ್ಲಿ ಇಂಟು 1 ಆಗುತ್ತೆ. 4x ಈಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 85 ಆಗುತ್ತೆ. ನಾವಿಲ್ಲಿ 4 ಈಚೆ ಕಡೆ ಹೋಗಿ ಇಂಟು ಆಗುತ್ತಾ. ಇಲ್ಲಿ 5x ಈಸ್ ಈಕ್ವಲ್ ಟು 85 ಇಂಟು 4 ನೋಡ್ಬೇಕು. ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ 85 ಇಂಟು 4 ಡಿವೈಡೆಡ್ ಬೈ 5 ಆಗುತ್ತೆ. ನಾವಿಲ್ಲಿ ಇದನ್ನು ಸಿಂಪಲ್ಲಾಗಿ ಕಟ್ತಾ ಹೊಡೆದಾಗ 5 ಒಂದಲೇ, ಇಲ್ಲಿ 5 ಒಂದಲೇ, ಇಲ್ಲಿ 3 ಇತ್ತು, 5 7. ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 17 ಇಂಟು 4 ಆಗುತ್ತೆ. ನಾವಿಲ್ಲಿ 17 ಇಂಟು 4 ಮಾಡಿದಾಗ 68 ಆಯಿತು. ಇದರ 2ರಷ್ಟು ಅಂತಂದಾನ. ನಾವಿಲ್ಲಿ ಕ್ವಶನ್ದಾಗ ನೋಡ್ಬೇಕು ನೀವು. ಅಲ್ಲಿ 2ರಷ್ಟು
ಆರಂಭಿಕ ಸಂಖ್ಯೆ 2ರಷ್ಟು ಮೌಲ್ಯವನ್ನು ಕಂಡುಹಿಡಿ ಅಂದ್ರೆ ಇದಕ್ಕೆ ಇಂಟು 2 ಮಾಡಬೇಕು. ನಮಗಿಲ್ಲಿ 136 ಆನ್ಸರ್ ಆಗುತ್ತಾ. ನಾವಿಲ್ಲಿ ಆಪ್ಷನಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 2 ನಮಗಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 43ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವಿಲ್ಲಿ ನೋಡ್ತಾ ಹೋಗಬೇಕು. ತ್ರಿಭುಜದ ಎಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟು ಆಕೈತೆ ಅಂತ ಕೇಳಿದಾನ. ತ್ರಿಭುಜದ ಎಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ? 180 ಡಿಗ್ರಿ ಆಗಿರ್ತೈತಿ. ಇದು ನಾರ್ಮಲ್ ಕ್ವಶನ. ಇಲ್ಲಿ ನಾವು ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಅಗ್ದಿ ಸಿಂಪಲ್ ಐತೆ. 44ನೇ ಕ್ವಶನ 5,000ರ 2% ಎಷ್ಟು ಆಕೈತೆ ಅಂತಂದು ಕೇಳಿದಾನ. ನಾವಿಲ್ಲಿ ನೋಡ್ಬೇಕು 5,000ರ 2% ಎಷ್ಟು ಆಕೈತೆ ಅಂತ ಕೇಳಿದಾನ. ಇವು 2 0 ಇವು 2 0 ಹೋಯಿತು. 52 100. ನಮಗಿಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ 44ನೇದು. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನಾವು ನೋಡಬೇಕು. ಅಕ್ಕಿಯ ಬೆಲೆ 30 ರೂಪಾಯಿ ಪ್ರತಿ ಕೆ ಜಿಯಿಂದ 36 ರೂಪಾಯಿ ಪ್ರತಿ ಕೆ ಜಿಗೆ ಏರಿದರೆ ಅಕ್ಕಿಯ ಬೆಲೆಯಲ್ಲಿ ಶೇಕಡಾ ಏರಿಕೆಯನ್ನು ಕಂಡುಹಿಡಿ ಅಂದ. ನೋಡ್ರಿ, ಅಕ್ಕಿಯ ಬೆಲೆ ಎಷ್ಟು ಇರ್ತೈತಿ? ಮೊದಲ 30 ಇರ್ತೈತಿ, ಆಮೇಲೆ ಪ್ರತಿ ಕೆ ಜಿಗೆ 36 ಆಗುತ್ತಂತ. ಇವಾಗ ನಮ್ಗೆ ಪ್ರತಿ ಕೆ ಜಿಗೆ ಏರಿಕೆಯಾದ ಅಕ್ಕಿಯ ಬೆಲೆ ಶೇಕಡಾವನ್ನು ಕಂಡುಹಿಡಿ ಅಂದಾನ. ಇಲ್ಲಿ ನಾವು ಶೇಕಡಾವನ್ನು ನೋಡಿರಿ, ಮೊದಲು 30 ಇತ್ತು, ಇಲ್ಲಿ 36 ಆಯಿತು. ನಮ್ಗೆ ಇವಾಗ ಎಷ್ಟು ರೂಪಾಯಿ ಹೆಚ್ಚಿಗೆ ಆಯಿತು? 6 ರೂಪಾಯಿ ಹೆಚ್ಚಿಗೆ ಆಯಿತು. ನಾವಿಲ್ಲಿ 6/30 ಇದಕ್ಕೆ ಪರ್ಸೆಂಟೇಜ್ ಕಂಡುಹಿಡಿ ಅಂದಾನ. ಇಲ್ಲಿ ನಾವು ಪರ್ಸೆಂಟೇಜನ್ನು ಮಾಡ್ಕೋಬೇಕು. ನಾವಿಲ್ಲಿ ಪರ್ಸೆಂಟೇಜ್ ಅಂದಾಗ 100 ಮಾಡ್ಕೋಬೇಕು. ಈ 0 ಹೋಯಿತು. 3 1 3 2 ನಮಗಿಲ್ಲಿ ಎಷ್ಟಾಯಿತು? 20% ಅಮೌಂಟ್ ಇಲ್ಲಿ ಬೆಲೆ ಏರಿಕೆ ಆಗುತ್ತೆ. 20% ಬೆಲೆ ಏರಿಕೆ ಆಗುತ್ತೆ. ಆಪ್ಷನ್ ಇಲ್ಲಿ 1 ನಮ್ಮದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 46ನೇ ಕ್ವಶನ್ ಏನೈತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ಇಲ್ಲಿ ನೋಡ್ತಾ ಹೋಗಬೇಕು. ಒಂದು ಸರಣಿ ಕೊಟ್ಟಾನ. ಸರಣಿಯಲ್ಲಿ ಬಲ ತುದಿಯಿಂದ 17ನೇ ಅಕ್ಷರ ಯಾವುದತ್ತಂದು ಕೇಳಿದಾನ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಇಲ್ಲಿ ನಿಮ್ಗೆ ಆಪ್ಷನ್ ಏನು ಕಾಣ್ತಾ ಐತಿಯಲ್ಲ, ಬಿ, ಇದು ರಾಂಗ್ ಐತಿ. ಯಾಕಪ್ಪ ರಾಂಗ್ ಐತಿ ಅಂತಂದು ನೋಡಿದಾಗ ಒಂದು ಸರಣಿಯಲ್ಲಿ ನಾವಿಲ್ಲಿ ನೋಡ್ಕೊತ ಹೋಗ್ಬೇಕು. ಬಲ ತುದಿಯಿಂದ ನೋಡ್ಕೊತ ಹೋಗ್ಬೇಕು. CPKXLSL ಅಂತಂದು ಐತಲ್ಲ, ನಾವಿಲ್ಲಿ ನೋಡ್ಕೊತ ಹೋಗ್ಬೇಕಾಗತ್ತೆ. ಇಲ್ಲಿ ನಿಮಗೆ ಸರಣಿಯನ್ನು ಬರೆದು ಬಿಡ್ತೀನಿ ನೋಡ್ರಿ. ನೀವು ಇಲ್ಲಿ ಸ್ಕ್ರೀನ್ ಮ್ಯಾಗ ನೋಡಬೇಕು. ಈ ಸರಣಿ ಐತಲ್ಲ, ಈ ಸರಣಿ ಬಲ ತುದಿಯಿಂದ 17ನೇ ಅಕ್ಷರ ಯಾವುದಂತಂದು ಕೇಳಿದಾನ. 1 2 3 4 5 6 7 8 9 10 11 12 13 14 15 16 17 17ನೇ ಅಕ್ಷರ ನಮಗಿಲ್ಲಿ ಜಿ ಆಗತ್ತಾ. 17ನೇ ಅಕ್ಷರ ನಮಗಿಲ್ಲಿ ಜಿ ಆಗತ್ತಾ. ಆಪ್ಷನ್ನಾಗ ನಾವು ನೋಡ್ತಾ ಹೋದಾಗ ಆಪ್ಷನ್ 4 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಇರ್ಬೋದು, ಉತ್ತರ ಬಿ ಅಂತಂದು ಕೊಟ್ಟಾನ. ಬಿ ಇಲ್ಲಿ ನಮಗೆ ರಾಂಗ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 47ನೇ ಕ್ವಶನ್ ಇಲ್ಲಿ ಪ್ರಿಂಟ್ ಆಗಿಲ್ಲ. ಅದೇ ರೀತಿಯಾಗಿ 48ನೇ ಕ್ವಶನ್ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. 22 ಜನರ ಸರದಿಯಲ್ಲಿ 48ನೇ ಕ್ವಶನ್ ಸ್ಕ್ರೀನ್ ಮ್ಯಾಗ ನೋಡಬೇಕು. 22 ಜನರ ಸರದಿಯಲ್ಲಿ ಕಾಯುತ್ತಿದ್ದಾರೆ. ಕನಿಷ್ಠ ಸರದಿಯ ಹಿಂಭಾಗದಿಂದ 8ನೇ ಸ್ಥಾನದಾತ ಸರದಿಯ ಮುಂಭಾಗದಿಂದ ಅವರ ಸ್ಥಾನವನ್ನು ಕೇಳಿದ. ನೋಡ್ರಿ, 22 ಜನರದಾರ ತಂದ ಮುಂಭಾಗದಿಂದ ಆಕಿ ಎಷ್ಟನೇ ಸ್ಥಾನದಾಗದ ಗೊತ್ತಿಲ್ಲ. ಅದು ಹಿಂಭಾಗದಿಂದ 8ನೇ ಸ್ಥಾನ -1. ನಾವಿಲ್ಲಿ ನೋಡ್ಬೇಕು 22 -7 ಇಲ್ಲಿ 8ರ 1 ಹೋದ್ರೆ 7 ಆಗುತ್ತಾ. ಈ ಕಡೆ ಬಂದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತಾ, = ಮುಂಭಾಗ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು ಎಷ್ಟಾಗುತ್ತಾ, 15 ಆಗುತ್ತಾ. ನೋಡಿರಿ 15 ನಮಗಿಲ್ಲಿ ಆಪ್ಷನ್ದಾಗ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತಾ. ಮುಂಭಾಗದಿಂದ 15ನೇ ಸ್ಥಾನದಲ್ಲಿ ಗರಿಷ್ಠ ಆದಾಯ. ಇನ್ನು ಅದೇ ರೀತಿಯಾಗಿ
ನಾವು ನೆಕ್ಸ್ಟ್ ಕ್ವಶನನ್ನು ಇಲ್ಲಿ ನೋಡ್ತಾ ಹೋದಾಗ ನೀವು ನೋಡಬೇಕು 49ನೇ ಕ್ವಶನ. 49ನೇ ಕ್ವಶನ್ ಏನೈತಪ್ಪ ಅಂದಾಗ, ಬಸ್ಸಿಗಾಗಿ ಕಾಯುತ್ತಿರುವ 52 ಜನರ ಸರದಿಯಲ್ಲಿ ನಿಧಿ ಮುಂಭಾಗದಿಂದ 23ನೇ ಸ್ಥಾನದಲ್ಲಿದ್ದಾಗ ಸರದಿಯ ಹಿಂಭಾಗದಿಂದ ಅವರ ಸ್ಥಾನವನ್ನು ಕೇಳಿದಾರೆ. ನೋಡ್ರಿ, ಬಸ್ಸಿಗಾಗಿ 52 ಜನ ಕಾಯ್ತಾ ಇದ್ದಾರಂತ. ಅವರು ಮುಂಭಾಗದಿಂದ ಎಷ್ಟು ಸ್ಥಾನದಾಗ 23ನೇ ಸ್ಥಾನದಲ್ಲಿದ್ದ, ಹಿಂಭಾಗದಿಂದ ಅವರ ಸ್ಥಾನ ಗೊತ್ತಿಲ್ಲ, -1 ಮಾಡ್ಕೋಬೇಕು ನಾವು. 52 = 22 ಪ್ಲಸ್ ಹಿಂಭಾಗ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. 52 - 22 = ಹಿಂಭಾಗ. ನಾವಿಲ್ಲಿ ಎಷ್ಟಾಗುತ್ತೆ 30. ಹಿಂಭಾಗದಿಂದ ಅವಸ್ಥಾನ 30 ಆಗುತ್ತೆ. ನಾವಿಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 50ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅಗದಿ ಸಿಂಪಲ್ ಐತೆ 50ನೇ ಕ್ವಶನ್. ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋದಾಗ ನೋಡ್ರಿ, ಒಂದು ಇದೇನು ಕೊಟ್ಟಾನ, ಫ್ರೆಶ್ ಗ್ರೀನ್, ಅದೇ ರೀತಿಯಾಗಿ ಗ್ರಾಸ್ ಅಂತ ಕೊಟ್ಟಾನ. ಇನ್ನು ಮತ್ತೊಂದು ಕೊಟ್ಟಾನ, ಏನು ಕೊಟ್ಟಾನ, ಗ್ರೀನ್ ಆ್ಯಪಲ್ ಮತ್ತು ಆರ್ಚರ್ಡ್ ಅಂತ ಕೊಟ್ಟಾನ. ಇವಾಗ ನಾವು ಇಲ್ಲಿ ನೋಡಬೇಕು ಏನು ಕೊಟ್ಟಾನ. ಫಸ್ಟಕ್ಕೆ NESA, ಅದೇ ರೀತಿಯಾಗಿ HE ಕೊಟ್ಟಾನ. ನೆಕ್ಸ್ಟ್ EP ಕೊಟ್ಟಾನ, DH ಕೊಟ್ಟಾನ. ಈ ಥರ ಕೊಟ್ಟಾಗ ನಾವಿಲ್ಲಿ ಸಿಂಪಲ್ಲಾಗಿ ನಾವು ನೋಡಬೇಕು, ಈ ಲೈನ್ದಲ್ಲಿ ಏನು ಕಾಮನ್ ಐತಿ, ಗ್ರೀನ್ ನೋಡಬೇಕು. ಇಲ್ಲಿ ಏನು ಕಾಮನ್ ಐತಿ, NE ಕಾಮನ್ ಐತಿ. ನಾವಿಲ್ಲಿ ಗ್ರೀನನ್ನು ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಾನ, NE ಅಂತಂದು ಸಂಕೇತಿಸಲಾಗಿದೆ. ಆಪ್ಷನ್ನ ಇಲ್ಲಿ 1 ಕರೆಕ್ಟ್ ಆಗುತ್ತೆ 50ನೇ ಕ್ವಶನ್. ಇದು ಅದೇ ರೀತಿಯಾಗಿ 22ನೇ ಕ್ವಶನ್ ಪೇಪರ್. ಆಲ್ರೆಡಿ 21 ಕ್ವಶನ್ ಪೇಪರನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೀವಿ. ನಾವಿಲ್ಲಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋದರೆ ಎಲ್ಲ ಆರ್ಮಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೀವಿ, ನೋಡಬೇಕು.